ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಸಹಯೋಗದೊಂದಿಗೆ ಸಂಜಯ್ ನಗರದ ಶ್ರೀ ರಾಘವೇಂದ್ರ ಮಠದಲ್ಲಿ ಈ ಉಚಿತ ಆರೋಗ್ಯ ಶಿಬಿರ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಸಿ ಹಾಗೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಕ್ಯಾನ್ಸರ್ ಮಲ್ಟಿ ಸ್ಪೆಷಲಿಸ್ಟ್ ನಿರ್ದೇಶಕ ಡಾಕ್ಟರ್ ಚೈತ್ರ ನಿರಂತರ ಸೇರಿ ಹಲವರು ಭಾಗಿಯಾಗಿದ್ದರು. ನೂರಾರು ಜನ ಭಾಗಿಯಾಗಿ ಆರೋಗ್ಯ ತಪಾಸಣೆ ಮಾಡಿಸಿದರು. ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು, ಅದೊಂದು ವಿಶ್ವ ಮಹಿಳಾ ದಿನಾಚರಣೆ ಅಂತ ಬ್ರ್ಯಾಂಡ್ ಆದ ಕಾರಣ ಆಚರಣೆ ಮಾಡಬೇಕು ಅಂತ ಅನಿಸಿದೆ. ಆದರೆ ಭಾರತೀಯರಾದ ನಮಗೆಲ್ಲ ನನ್ನಲ್ಲಿ ಒಂದು ಸಣ್ಣ ಜಿಜ್ಞಾಸೆ ಇದೆ. ನಾವು ಎಲ್ಲದರಲ್ಲಿ ತಾಯಿಯನ್ನು ನೋಡುವುದು, ಎಲ್ಲದರಲ್ಲಿ ಮಾತೆಯನ್ನು ನೋಡುವುದು. ನೀರಿನಿಂದ ಹಿಡಿದು ಕಟ್ಟ ಕಡೆಯ ಒಬ್ಬ ವ್ಯಕ್ತಿ ಈ ಲೋಕವನ್ನು ತ್ಯಜಿಸಿ ಹೋಗುವಂಥ ಸಂದರ್ಭದಲ್ಲಿ ಹಾಕುವಂಥ ಗಂಗಾ ಮಾತೆಯ ಜಲದವರೆಗೆ ನಾವು ತಾಯಿಯನ್ನು ದಿನನಿತ್ಯ ನೋಡುವುದು, ಆರಾಧಿಸುವುದು. ನಮಗೆ ಜಗತ್ತೇನೋ ಹೇಳ್ತು, ಅದೊಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನೀವು ಆಚರಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ ನಾವು ಆಚರಣೆ ಮಾಡಬೇಕು ಅಂತೇನಿಲ್ಲ. ಆದರೆ ಸಾಂಕೇತಿಕವಾಗಿ ಒಂದು ಸಂದೇಶ